ಯಾಕೋ ಕೈ ಯಾರ್ದು ಇದು ನಾಗ ನಾಗ ಕೈ ಯಾರ್ದು ಅಜಯ್ ಕೈ ತೆಗಿಯ ಜೈ ನನ್ ಕೈ ನೋಡಿಲ್ಲ ಈಗ ಕ್ಯಾಮ್ರಾ ಕೈದು LCD ಕೈ ತೆಗಿಯೋ ಕ್ಯಾಮ್ರಾ ಕೈ ಎಲ್ಲೈತೆ ಈ ಕೈ ತೆಗಿಯಲ್ಲ ಕ್ಯಾಮ್ರಾ ಅಡ್ಡ ಇದೆ ಉಂಟು ನೋಡಿಲ್ಲ ಅಡ್ಡ ಬರ್ತದೆ ಡೌನ್ ಮಾಡು ಇವಾಗ ಡೌನ್ ಮಾಡಿ ಇವಾಗ ಏನಾಯ್ತು ಇದಕ್ಕೆಲ್ಲ ಕೂಡ ಈಗಾಗಲೇ ಕೆಲಸ ಗಿಡ ನಾಗ ಕೊಡ ಆಮೇಲೆ ಕಾಪಿ ಕೊಡ ನಂಗೆ ಒಂದಿಲ್ಲ ಗುಡ್ಡಿ ಇದ್ರೂ ಒಂದಕ್ಕೆ ಕೆಲವು ಡ್ಯಾಮೇಜ್ ಆಗಬಾರ್ದು ಅಂತ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಸರ್ಫೇಸ್ ಸೊ ಈಗ ಈ ಜಾಗದಲ್ಲಿ ನಾನು ಬಂದಿದ್ದೀನಿ ಒಂದು ಹೊಸ ಕಾರ್ಪೊರೇಷನ್ ಬೆಂಗಳೂರು ಸೌತ್ ಕಾರ್ಪೊರೇಷನ್ ಬಿಲ್ಡಿಂಗ್ ಕಟ್ಟಬೇಕು ಅಂತ ಜಾಗ ಹೇಳಿದ್ರು ಒಂದು ಬನ್ನೇರುಘಟ್ಟ ಅಪೋಲೋ ಹಾಸ್ಪಿಟಲ್ ಪಕ್ಕದಲ್ಲಿದೆ ಅವ್ರನ್ನ ತೆಗೆದುಕೊಂಡು ಇಲ್ಲಿ ಬೆಂಗಳೂರು ಸೌತ್ ಜಾಗ ಮೆಟ್ರೋ ಇಲ್ಲಿ ಐಡೆಂಟಿಫೈ ಮಾಡಿ ಸರ್, ಈಗ ಬೆಂಗಳೂರು ಟ್ರಾಫಿಕ್ ಕಡಿಮೆ ಮಾಡೋಕ್ಕೆ ಸಿಂಗಲ್ ಕಾರ್ ಓಡಿಸೋಂಥವ್ರಿಗೆ ಟ್ಯಾಕ್ಸ್ ಕಟ್ಟುವಂಥ ಪ್ರಸ್ತಾಪ ಏನಾರು ಆಗಿದೆಯಾ ಸರ್ ಸರ್ಕಾರದ ಮಟ್ಟದಲ್ಲಿ? ಏನಿಲ್ಲ, ಸದ್ಯಕ್ಕೆ ನಾವೇನು ಯೋಚನೆ ಮಾಡಿಲ್ಲ. ಕೆಲವರು ಸಲಹೆ ಕೊಡ್ತಾ ಇದ್ದಾರೆ, ಅದೆಲ್ಲ ಹಾಕುವಾಗಂತ ಶಿಕ್ಷೆ ಮಾಡಲಿಕ್ಕೆ ಸದ್ಯಕ್ಕೆ ಅದ್ರ ಬಗ್ಗೆ ಇಲ್ಲ ನಾವೇನು ಯೋಚನೆ ಪಾಲನೆ ಮಾಡ್ತಾ ಇದ್ದಾರೆ. ಆಕ್ಷನ್ ಪ್ಲಾನ್ ಕೂಡ ಕೇಳಿದೆ. 550 ಕಿಲೋಮೀಟರ್ RTO ಅದನ್ನು ಮಾಡಕ್ಕೆ ಹೇಳಿದೆ. 550 ಕಿಲೋಮೀಟರ್ 1 ಕಿಲೋಮೀಟರ್ 2 ಕೋಟಿ ರೂಪಾಯಿ, 1,100 ಕೋಟಿ ರೂಪಾಯಿ. ಇದಲ್ಲದೆ ಜಂಕ್ಷನ್ಗಳಿಗೆಲ್ಲ ಕಾಂಕ್ರೀಟ್ ಹಾಕ್ಸೋಕ್ಕೆ ಟೈಮ್ 26 ದಿನ 27 ದಿನ ಅದಕ್ಕೆ ಏನು ಮಾಡ್ಬೋದು ಅಂತ ಆ ಟ್ರಾಫಿಕ್ ಅವ್ರ ಹತ್ರ ಮಾತಾಡಿ ಅವರು ಕೊಡೋಕ್ಕೆ ಟ್ರಾಫಿಕ್ನ ಒಂದು 21 ತಿಂಗಳು ಹೆಚ್ಚು ಕಮ್ಮಿ ನಿಲ್ಲಿಸ್ಬೇಕಾಗಿಲ್ಲ. ಅದಕ್ಕೆ ಹೆಂಗೆ ಭಾಗ ಮಾಡ್ಕೊಂಡು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದೆ. ನಾನು ಬೆಂಗಳೂರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆಯೂ ನಾವು ಪ್ಲಾನ್ ಆಗ್ತೇವೆ. ಇಲ್ಲಿವರೆಗೂ ಆಲ್ಮೋಸ್ಟ್ 550 ಕಿಲೋಮೀಟರ್ ಪ್ಲಸ್ 550 ಕಿಲೋಮೀಟರ್ ಮಾಡ್ತೇವೆ. CM ಕೂಡ 750 ಕೋಟಿ ರೂಪಾಯಿ ಹೇಳಿದ್ದಾರೆ. ನಮ್ಮ MLAಗಳು ಕೂಡ ನಾವು ಈಗಾಗಲೇ ಅವ್ರಿಗೆ ಅವ್ರ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ವಾರ್ಡ್ ರೋಡ್ಗಳಿಗೆ ಅವ್ರ ಕ್ಷೇತ್ರದಲ್ಲಿ ಅದಕ್ಕೆ 1,100 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ತೀರ್ಮಾನ ಮಾಡಿ ಅದು ಕೂಡ ಅವ್ರಿಗೆ ಕಂಪಲ್ಸರಿ ನೀವು ರೋಡ್ ಬಿಟ್ಬಿಟ್ಟು ಏನು ತೊಗೋಬಾರ್ದು ಅಂತ ಅವರು ಸರ್ ಎಷ್ಟು ಗಂಟೆ ಮುಚ್ಚಿದ್ದಾರೆ ಸರ್? ಈಗ ಈಗಾಗಲೇ 13,000 ಗುಂಡಿಗಳು 13,000 ಗುಂಡಿಗಳನ್ನು ಈಗ ಮುಚ್ಚಿದ್ದೀವಿ. ಒಂದೊಂದು ಗುಂಡಿನೂ ಫೋಟೋ ಹಿಡಿಸಿದ್ದೀನಿ, ಒಂದೊಂದು ಗುಂಡಿಗೂ ರೆಕಾರ್ಡ್ ಮಾಡ್ತಿದ್ದೀನಿ. GPS ಮತ್ತೊಂದು ಎಲ್ಲ ಸೇರಿ ಕೊಟ್ಟಿದ್ದೀನಿ. ಬೇಕಾದ್ರೆ ಎಲ್ಲ ಡೌನ್ಲೋಡ್ ಮಾಡ್ತೀನಿ, ನೀವು ಅದನ್ನೆಲ್ಲ ರೀಚೆಕ್ ಮಾಡ್ತೀನಿ. ಈ ದೇಶದಲ್ಲಿ ಯಾವ ಬೆಂಗಳೂರು ನಗರದ ಮಂತ್ರಿ ಇರ್ಬೋದು, ಯಾವ ಅರ್ಬನ್ ಸಾರ್ವಜನಿಕರು ಎಲ್ಲರೂ ಗುಂಡಿ ಕಂಡ್ರೆ ನೀವು ನಿಮ್ಮ ತೊಂದರೆ ಇತ್ತು ಅಂದರೆ ನೀವು ನಮಗೆ ತಿಳಿಸಿ ಅಂತ ಯಾರು ಕರೆದಿರಲಿಲ್ಲ. ನಾನೇ ಆ್ಯಪ್ ಮಾಡಿ ಪೊಲೀಸವ್ರ ಕೆಲವು ಬರ್ಸ್ಕೊಂಡು ಮಾಡಿದ್ದು ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಗರದಲ್ಲೂ ಇದೆ. ಆದರೆ ನಮ್ಮದು ಪಾಪ ಏನು ಮಾಡ್ತೀರಿ, ಇದೊಂದು ಗ್ಲೋಬಲ್ ಸಿಟಿ ಅಲ್ವಾ, ಅದಕ್ಕೆ ಹೆಚ್ಚಿಗೆ ನೀವು ಪ್ರಚಾರ ಮಾಡಿ. ಸರ್, ಪ್ರಧಾನಿ ರಸ್ತೆಯಲ್ಲಿ ಅಲ್ಲಿ ಗುಂಡಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಗುಂಡಿಗಳೇ ಇಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಸರ್. ನನ್ನ ಜೊತೆ ಮಾತಾಡಪ್ಪ, ನಾನು ಕರ್ಕೊಂಡು ಡೆಲಿಗೇಷನ್ ಕರ್ಕೊಂಡು ನಡೆಯಕ್ಕೆ ಕೇಳಿದ್ರಿ, ಅದು ಯಾರು ಹೇಳಿದ್ರು? ನಾನು ಡೆಲ್ಲಿ ತೋರಿಸ್ತೀನಿ. ನಾನೇ ಕರ್ನಾಟಕ ಭವನದಿಂದ ಹೋಗ್ಬೇಕಾದ್ರೆ ನಾನು ನೋಡಿದ್ದೀನಿ. ಎಲ್ಲ ಕಡೆ ಏನು ಮಾಡೋಕ್ಕಾಗಲ್ಲ. ನಾನು ಅವ್ರು ತಪ್ಪು ಅಂತ ನಾನು ಇನ್ನೂ ಹೇಳೋದಿಲ್ಲ. ಡೆಲ್ಲಿಲೂ ಇದೇ ಪರಿಸ್ಥಿತಿ. ನೀವು ಬನ್ನಿ, ಯಾವಾಗ ಬರ್ತೀರ ಹೇಳಿ, ಅವ್ರ ಕರೆ ಯಾವಾಗ ಬರ್ತಾರೆ ಹೇಳಿ. ಹಾಗೆ ಅವರ ಪ್ರೈಮ್ ಮಿನಿಸ್ಟರ್ನ ದುಡ್ಡು ಕೊಡೋರು ಯಾರು ಇದ್ದರೆ ಭೇಟಿ ಮಾಡೋಣ. ಎಲ್ಲ ಮಂತ್ರಿಗಳನ್ನ MP-ಗಳನ್ನೆಲ್ಲ ನಡೆದಿದೆ. ಸರ್, ಬೇರೆ ರಾಜ್ಯಗಳೆಲ್ಲ ದೊಡ್ಡ ಸಮಸ್ಯೆ ಇದ್ರು ಬೆಂಗಳೂರು ವಿಚಾರನ ಯಾಕೆ ಹೈಲೈಟ್ ಮಾಡ್ತಿದ್ದಾರೆ ಅಂತ ರಾಜಕಾರಣ ಮಾಡ್ತಿದ್ದಾರೆ. ಕಸ ಈಗ ನೋಡಿ, ನಾನು ಊರಲ್ಲಿ ಬಂದ್ಬಿಟ್ಟು ಆಗಲೇ ನಿನ್ನೆ ರಾತ್ರಿ ಇರಲಿಲ್ಲ, ಇವತ್ತು ಆಗಲೇ ಬಂದು ದೊಡ್ಡ ಡಬರಿಸಿ ಒಂದು ನೋಡ್ ಆಗ್ತದೆ. ಈಗ ಅವ್ರನ್ನ ಕಂಡಿಡಿಬೇಕು. ಪ್ರೈಮರಿಯಿಂದ ಬಂದಮೇಲೆ ನಾನು ಇಲ್ಲಿ ಬರ್ಬೇಕಂದ್ರೆ ನೋಡಿ ರೈಲ್ವೆ ಸ್ಟೇಷನ್ ಕೂಡಲ್ಲಿ ಊರಲ್ಲಿ ಬಂದ್ಬಿಟ್ಟು ಒಂದು ನೋಟ್ ಡಬರಿಸಿ ಕಾಂಕ್ರೀಟಲ್ಲಿ ಒಂದು ಸರ್ತಿ ವಿಡಿಯೋಲಿ ಚೆಕ್ ಮಾಡ್ಕೊಂಡು ಯಾವೊಂದು ಹಾಕಿದೆ ಅಂತ ಮಾಡಿ ಚೆಕಪ್ ಮಾಡಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು.
ಗಾಡಿ ಸೀಸ್ ಮಾಡೋದು ಜನರು ನನಗೆ ಗೊತ್ತಿಲ್ಲ. ಅದಕ್ಕೆ ಕಂಪ್ನಿ ಇದೆ, ಆ ಕಂಪ್ನಿಯವರು ಮಾಡಿರ್ತಾರೆ. ಪಬ್ಲಿಕ್ ಎಲ್ಲ ಏನಾದ್ರು ಗ್ರೀವೆನ್ಸಸ್ ಇತ್ತು ಅಂತಂದ್ರೆ ಅರ್ಜಿ ಹಾಕೊಳ್ಳಿ. ಸರ್ ಜನರು ಕೂಡ ಕಸನ ಎಲ್ಲೆಂದ್ರಲ್ಲಿ ಬಿಸಾಕೋದು. ಸೊ ಜನರು ಸಹಕಾರ ಕೊಡ್ತಾ ಇಲ್ಲ. ಇದು ಗಾಂಧಿ ಬಂದು ಕಟ್ಟಡ ಹೊರಗಾಕಿದ್ದು ಕಸ ಎಲ್ಲ ಬಂದು ಸೇದಲ್ಲಿ ಬಂದು ರಾತ್ರಿ ಹಾಕ್ಬೇಕು. ನೀವು ಐಡೆಂಟಿಫೈ ಮಾಡಿ ಎಲ್ಲಿ ಟೈಮಲ್ಲಿ ಸರ್ ಒಂಚೂರು ಹಿಂದೆ ಬನ್ನಿ ಪ್ರಕಾಶ್ ಸರ್, ಅವ್ರನ್ನ ಹಿಂದೆ ಕರೀರಿ, ಅವ್ರನ್ನ ಹಿಂದೆ ಕರೀರಿ. ಈಗ ಹಾಕಿದ್ದಾರೆ, ರಾತ್ರಿ ಹಾಕಿದ್ದಾರೆ. ಒಂದು ನೋಡಿತ್ತು ಕ್ಯಾಮ್ರಲ್ಲಿ ಚೆಕ್ ಮಾಡ್ಬಿಟ್ಟು ಸರ್ ಡಿ ಸಿ ಸರ್ ಅಲ್ಲ, ಕುಮಾರಸ್ವಾಮಿ ಅವರಿಗೆ ಮತ್ತೆ ಬಿಜೆಪಿ ಅವರಿಗೆ ನಿಮ್ಮನ್ನ ಟಾರ್ಗೆಟ್ ಯಾಕೆ ಅಂತ ಸರ್? ನನ್ನ ಬಗ್ಗೆ ಮಾಹಿತಿನೂ ಇಲ್ಲ. ಯಾರಿಗೆ ಮಾಹಿತಿ ಇದೆ ಅವ್ರು ಮಾತಾಡ್ತಾರೆ. ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಗಮನಿಸಿರ್ಬೋದು ಅನ್ಸುತ್ತೆ. ಕುಮಾರಸ್ವಾಮಿ ಅವರು ಹೇಳಿದ್ನ ಗಮನಿಸಿದ್ದೀವಿ. ಮೊದಲಿಂದ ಕೂಡ ನನ್ನ ಜೈಲಿಗೆ ಹಾಕಿಸ್ಲೇಬೇಕು ಅಂತೇಳಿ ಭಾಳ ಸಂಕಲ್ಪ ಮಾಡಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಒಬ್ಬ ಒಳ್ಳೇದಾಗಲಿ ಅವ್ರಿಗೆ, ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗಲಿ ಉತ್ತರ ಕೊಡ್ತೀನಿ. ಭವಿಷ್ಯ ನುಡಿತಾ ಇದ್ದಾರೆ ಅಂತ ಸರ್, ಭವಿಷ್ಯ ನುಡಿತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತ. ಹೌದು, ಮೊದಲಿಂದ ಕೂಡ ಅವ್ರ ಕುಟುಂಬದು ನನ್ನ ಮೇಲೆ ದೊಡ್ಡ ಷಡ್ಯಂತ್ರ. ಇವತ್ತೇನಲ್ಲ, ಹಿಂದೆ ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದು ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕ್ಸಿದ್ರು. ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಜೈಲಿಗೆ ಹೋಗುವಂಥ ದಿನ ಹತ್ರ ಬಂದಿದೆ ಅಂತ. ಅದಕ್ಕೂ ಉತ್ತರ ಕೊಡ್ತೀನಿ, ಅವ್ರಿಗೂ ಉತ್ತರ ಕೊಡ್ತೀನಿ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿದ್ದೀವಲ್ಲ, ಇದು ಎಲ್ಲರೂ ಒಂದು ಕೊನೆ ಆಗಬೇಕು. ನಿಮ್ದು ಯಾವ್ದಾದ್ರು ಒಂದು ಚಾನಲ್ಗೆ, ಪ್ರಸಿದ್ಧವಾದ ಚಾನಲ್ಗೆ ಕರೀರಿ, ಪಕ್ಕದಲ್ಲಿ ಅವ್ರನ್ನೂ ಕುಂಡಿಸ್ಕೊಳ್ಳಿ, ನನ್ನೂ ಕುಂಡಿಸ್ಕೊಳ್ಳಿ. ಹಿಂದೆ ಸಾತ್ತೂರಲ್ಲಿ ನಡೆದಿದ್ದಲ್ಲ ಮ್ಯಾಚ್ 2020, ಹಂಗೆ ನಡೀಲಿ. ನಾನು ಅಸೆಂಬ್ಲಿಲಿ ಕರೆದಿದ್ದೆ, ಪಾಪ ಪಾರ್ಲಿಮೆಂಟ್ ಹೊಂಟೋದ್ರು. ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಅವರೆಲ್ಲ ನನ್ನ ಲೆವೆಲ್ಗೆ ಅಲ್ಲ ಅವರೆಲ್ಲ. ಅದಕ್ಕೆ ಅವ್ರನ್ನೇ ಕರೆದುಬಿಡಿ, ನೀವೆಲ್ಲ ಫಿಕ್ಸ್ ಮಾಡಿಬಿಡಿ. ಸಾಕಷ್ಟು ಬಾರ ಆಹ್ವಾನ ಕೊಟ್ಟಿದ್ರಿ ಸರ್, ಸಾಕಷ್ಟು ಬಾರ ಆಹ್ವಾನ ಕೊಟ್ಟಿದ್ರಿ. ಭಾಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ. ಈಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಟ್ ಅಂಡ್ ರನ್ ಮಾಡೋದಲ್ಲ. ನಾನು ಏನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ, ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ. ಅವ್ರ ಕುಟುಂಬದ್ದು ನನ್ನ ಹತ್ರ ಇರೋವಂಥ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೀನಿ. ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿಕ್ಕೆ. ಸೊ ಜಲ್ದಿ ಪಾಪ ಅವರು ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಅವರೇ ಜಡ್ಜು, ಜೈಲಿಗೆ ಹಾಕೋದು ಅವರೇ ತಾನೇ, ಜಡ್ಜೇ ತಾನೇ ಜೈಲು ಕಳಿಸೋ. ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ. ಜಡ್ಜ್ ಆಗಿರೋರು ಪಾಪ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಸರ್ ಬೆಂಗಳೂರಲ್ಲಿ ಸರ್ ಪೀಕ್ ಅವರಲ್ಲಿ ಸಿಂಗಲ್ ಆಗಿ ಕಾರಲ್ಲಿ ಹೋಗ್ತಾ ಇದ್ರೆ ಅದು ಟ್ಯಾಕ್ಸ್ ನಾವು ಡಿಸೈಡ್ ಮಾಡಿದ್ದೀರಾ ಸರ್? ಅವೆಲ್ಲ ಸುಳ್ಳು. ಯಾವ ಟ್ಯಾಕ್ಸು ಇಲ್ಲ, ಯಾವ ಸಿಂಗಲ್ಲು ಇಲ್ಲ, ಏನಿಲ್ಲ. ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟು ಪಾಪ ಕೆಲವು ನಮ್ಮ ಬೆಂಗಳೂರು ನಾಗರಿಕರಿಗೆ ಒಳ್ಳೇದಾಗಲಿ ಅಂತ ಕೆಲವು ಸಲಹೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಮತಕ್ಕೆ ಏನು ಬಂದಿಲ್ಲ. ಕೆಲವು ನಾಗರಿಕರು ಕೆಲವು ಬೆಂಗಳೂರು ಬಗ್ಗೆ ಭಾಳ ಆಸಕ್ತಿಯಿಂದ ಕೆಲವೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಸಲಹೆ ಕೆಲವು ಸಂದರ್ಭದಲ್ಲಿ ಎಕ್ಸಾಮಿನ್ ಮಾಡಿದ್ದಾರೆ. ಪ್ರಸ್ತಾಪ ಇದೆ ಸರ್ಕಾರ ಬಿಜೆಪಿಯವರು ಏನೋ ಪ್ಲಾನ್ ಇರಬೇಕು, ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ಲಾನ್ ಇರಬೇಕು. ನಮ್ಮ ಸರ್ಕಾರದಲ್ಲಿ ಯಾವ ಪ್ಲಾನ್? ಸರ್ ನಿಮ್ಮ ಮನೆ ಸರ್ ನಿಮ್ಮ ಸರ್ಕಾರಿ ನಿವಾಸದ ಮುಂದೆ ಟಾರ್ ಹಾಕಿದ್ರು ಸರ್, ಅದನ್ನೇ ಕಳಪೆ ಕಾಮಗಾರಿ ಮಾಡಿದ್ರು. ವರದಿ ಬಂದ್ಮೇಲೆ ಮತ್ತೀಗ ಹೊಸದಾಗಿ ಟಾರ್ ಹಾಕೋರು ಸರ್. ಇರಲಿ, ಅವ್ರಿಗೆ ಲೈಫೇ ಕಳಪೆ. ಬಿಜೆಪಿಯವ್ರ ಲೈಫು ಅಲ್ಲ ಬಿಜೆಪಿ ಅಲ್ಲ ಸರ್, ನಿಮ್ಮ ಅಧಿಕಾರಿಗಳು ಸರ್. ನಮ್ದು ಯಾವುದು, ನಾವ್ಯಾವುದು ಕಳಪೆಗೆ ಹೋಗಲಿಲ್ಲ. ಅವರೆಲ್ಲ ಕಳಪೆ ಹಾಕ್ಸ್ತಾ ಇದ್ರು. ಅವ್ರ MLA ಕ್ಷೇತ್ರದಲ್ಲೇ ಕಳಪೆ ಇದೆ ಅಲ್ಲ. ನಿಮ್ಮನೆ ಎದುರುಗಡೆ ನೋಡಂಗ್ ಮಾಡಿದ್ರು ಅಂತ ಅವ್ರ ಕ್ಷೇತ್ರದಲ್ಲಿ ಸರ್ ನಿಲ್ಲಿ ಸರ್.